ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇರ್ತೀರಾ. ಯಾಕಂದ್ರೆ ಯಾವತ್ತು ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಎಲ್ಲ ಒಂದು ವಿಡಿಯೋಸ್ ಕೆಳಗಡೆ ಸಾಕಷ್ಟು ಜನ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ, 2023-24ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಕಾಮೆಂಟ್ಸ್ ಮಾಡಿ ತಿಳಿಸ್ತಾನೆ ಇರ್ತೀರಾ. ಯಾವಾಗ ಬರುತ್ತೆ ಹೇಳಿಬ್ರೋ ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಅಪ್ಡೇಟ್ ಆದ್ರೆ ಕೊಡ್ತಿದ್ದೀನಿ. ಆದ್ರೆ ಪ್ರತಿದಿನ ನಿಮ್ಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಕೊಡಕ್ಕಾಗಲ್ಲ, ಯಾಕಂತ ಕೂಡ ತಿಳಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ನಿಮ್ಗೆ ಇಷ್ಟು ದಿನದಿಂದ ಮಹಿ ಅಪ್ಡೇಟ್ಸ್ ಚಾನಲ್ ಅಲ್ಲಿ ಒಂದು ಅಪ್ಡೇಟ್ಸ್ ಆದ್ರೆ ಬರ್ತಿತ್ತು. ಇನ್ಮೇಲೆಯಿಂದ ಈ ಒಂದು ಮಹಿ ಅಪ್ಡೇಟ್ಸ್ ಪ್ಲಸ್ ಚಾನಲ್ ಅಲ್ಲಿ ಅಪ್ಡೇಟ್ಸ್ ಬರುತ್ತೆ. ನಿಮ್ಗೆ ಕಂಪ್ಲೀಟ್ಲಿ ಮಹಿ ಅಪ್ಡೇಟ್ಸ್ ಪ್ಲಸ್ ಚಾನಲ್ ಎಲ್ಲ ಎಜುಕೇಶನ್ ರಿಲೇಟೆಡ್ ಅಪ್ಡೇಟ್ಸ್ ಸಿಗುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ನೀವು ಕೊಡೋ ಲೈಕ್ ಸಬ್ಸ್ಕ್ರೈಬ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಅಷ್ಟೇ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. SSP ಸ್ಕಾಲರ್ಶಿಪ್ ರಿಲೇಟೆಡ್ ಸಾಕಷ್ಟು ಜನ ಡೈಲಿ ದಿನನಿತ್ಯ ಕಾಮೆಂಟ್ಸ್ ಮಾಡ್ತಾನೆ ಇರ್ತೀರಾ. ಬ್ರೋ, 2022-23ನೇ ವರ್ಷದಿಂದ ಸ್ಕಾಲರ್ಶಿಪ್ ಬರಲ್ಲ ಅನ್ಸ್ತಿದೆ. ಯಾಕಂದ್ರೆ ಇಷ್ಟು ದಿನ ಆಯ್ತು, ಇನ್ನೂ ಹಣನೇ ಬಂದಿಲ್ಲ. ನಮ್ದು ಇಂಜಿನಿಯರಿಂಗ್ ಮುಗಿದಿದೆ, ಡಿಗ್ರಿ ಮುಗಿದಿದೆ, ನಮ್ಗೆ ಇನ್ನೂ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅಂತ ಕೇಳ್ತಿರ್ತೀರಾ. ಅದರಲ್ಲೂ OBC ವಿದ್ಯಾರ್ಥಿಗಳಂತೂ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತೀರಾ. ನಾವು ಸ್ಕಾಲರ್ಶಿಪ್ ಅನ್ನೇ ನಂಬ್ಕೊಂಡು ತುಂಬಾ ಸಾಲಗಳು ಮಾಡಿದೀವಿ, ನಮ್ಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಕಾಮೆಂಟ್ಸ್ ಆದ್ರೆ ಬರ್ತಾನೆ ಇರುತ್ತೆ. ನಾ ಎಲ್ಲ ನಿಮ್ ಕಾಮೆಂಟ್ಸ್ ನೋಡ್ತಿರ್ತೀನಿ. ಆದ್ರೆ ಅಲ್ಲಿ ದಿನನಿತ್ಯ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಅಪ್ಡೇಟ್ ಇರಲ್ಲ ನಿಮ್ಗೆ SSP ರಿಲೇಟೆಡ್. ಅದರಿಂದ ಒಂದು ದಿನನಿತ್ಯ ವಿಡಿಯೋ ಮಾಡಿ ತಿಳ್ಸಕ್ ಆಗಲ್ಲ ನಿಮ್ಗೆ ಹಣ ಯಾವಾಗ ಬರುತ್ತೆ ಅಂತ. ಓಕೆನಾ? ಈಗ ಬಂದಿರೋ ಒಂದು ಸ್ಮಾಲ್ ಅಪ್ಡೇಟ್, ಇದು ಕೂಡ ಒಂದು ಚಿಕ್ಕ ಅಪ್ಡೇಟ್ ಆದ್ರೆ ಬಂದಿದೆ. ಈಗ ಒಬ್ಬ ವಿದ್ಯಾರ್ಥಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿದಂತದ್ದು ಈ ಒಂದು ಅಪ್ಡೇಟ್. ವಿದ್ಯಾರ್ಥಿ ಏನ್ ಹೇಳಿದ್ರೆ ಅಂದ್ರೆ, ಅವ್ರು SSP ಆಫೀಸ್ಗೆ ಹೋಗಿದ್ರಂತೆ. 2022-23ನೇ ಸಾಲಿನ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅಂತ. ಇಂಜಿನಿಯರಿಂಗ್ OBC ವಿದ್ಯಾರ್ಥಿನೇ. ಅವರು ಆಫೀಸ್ಗೆ ಹೋದಾಗ ಅಲ್ಲಿ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ. 2022-23ನೇ ಸಾಲಿನ ಒಂದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಈಗ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಫಂಡ್ಸ್ ಆದ್ರೆ ರಿಲೀಸ್ ಆಗುತ್ತೆ. ಈಗ ಆದಷ್ಟು ಜುಲೈಯಲ್ಲಿ ಫಂಡ್ಸ್ ರಿಲೀಸ್ ಆಗುತ್ತೆ. ಅವ್ರ ಜೊತೆಗೇನೆ ನಿಮ್ಗೆ ಯಾರ್ಯಾರು ಪೆಂಡಿಂಗ್ ಇದೆಯೋ 2022-23ನೇ ಸಾಲಿನ ವಿದ್ಯಾರ್ಥಿಗಳದ್ದು ನಿಮ್ದು ಕೂಡ ಫಂಡ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅವಾಗ ನಿಮ್ಗೆ ಹಣ ಜಮಾ ಮಾಡ್ತೀವಿ ಪ್ರೋಸೆಸ್ ಮಾಡಿ. ಈಗ ಸದ್ಯಕ್ಕೆ ಫಂಡ್ಸ್ ಇಲ್ಲ, ಅದರಿಂದ ನಿಮ್ಗೆ ಹಣ ಜಮಾ ಆಗಿಲ್ಲ ಅನ್ನೋದಾದ್ರೆ ಹೇಳಿದಾರಂತೆ. ಈಗ ಅದೇ ರೀತಿ 2023-24ನೇ ಸಾಲಿನ ವಿದ್ಯಾರ್ಥಿಗಳು ನೀವು ಕೇಳ್ತೀರಾ, ಹಾಗಾದ್ರೆ ನಮ್ ಕತೆ ಏನು, ನಮ್ಗೆ ಕೂಡ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಅಂತ ನೀವು ಕಾಮೆಂಟ್ ಮಾಡಿ ಕೇಳ್ತೀರಾ. ನೋಡಿ, ನಿಮ್ಗೆ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕೂಡ ಒಂದು 10-15% ವಿದ್ಯಾರ್ಥಿಗಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಜಮಾ ಆಗಿದೆ. 2022-23 ಅವ್ರದ್ದು ಇನ್ನ ಪೆಂಡಿಂಗ್ ಇಟ್ಕೊಂಡೆ 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಸ್ಕಾಲರ್ಶಿಪ್ ಆದ್ರೆ, ನಾರ್ಮಲ್ ಡಿಗ್ರಿ ಓದುವಂತಹ ವಿದ್ಯಾರ್ಥಿಗಳಿಗಾದ್ರೆ ಏನಾಗಿದೆ ಅಂದ್ರೆ ಅಪ್ಡೇಟ್ ಆಗಿದೆ. ಓಕೆನಾ? ಅವ್ರಿಗೆ ಅಮೌಂಟ್ ಎಲ್ಲ ಜಮಾ ಆಗಿದೆ, ಸ್ಟೇಟಸ್ ಅಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಈಗ ಜುಲೈ ತಿಂಗಳಲ್ಲಿ ಫಂಡ್ಸ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಜುಲೈ ತಿಂಗಳಲ್ಲೇ ಹಣ ಜಮಾ ಮಾಡ್ತಾರ ಅನ್ನೋದು ಕೂಡ ಖಂಡಿತ ನಂಬಿಕೆ ಇಲ್ಲ. ಯಾಕಂದ್ರೆ ಕಳೆದ ವರ್ಷದಿಂದ ನಾವು ವೇಟ್ ಮಾಡ್ತಾನೆ ಇದೀವಿ, ಸ್ಕಾಲರ್ಶಿಪ್ ಹಣ ಆದ್ರೆ ಬಂದಿಲ್ಲ. ನೋಡೋಣ, ಈಗ ಜುಲೈ ತಿಂಗಳಲ್ಲಿ ಫಂಡ್ಸ್ ರಿಲೀಸ್ ಮಾಡ್ತಾರಂತ ಹೇಳಿದ್ದಾರೆ. ಜುಲೈ ತಿಂಗಳಲ್ಲಿ ಏನಾದ್ರು ಫಂಡ್ಸ್ ರಿಲೀಸ್ ಆದ್ರೆ ನಿಮ್ಗೆ ಆಗಸ್ಟ್ ಅಲ್ಲಿ ಏನಾದ್ರು ಬರುವಂತಹ ಚಾನ್ಸಸ್ ಇದೆ. ಈಗ ಪೆಂಡಿಂಗ್ ಇರುವಂತಹ ವಿದ್ಯಾರ್ಥಿಗಳು ಕೂಡ ಅಷ್ಟೇ. ನಾವಂತೂ ಏನ್ ಮಾಡಕ್ ಆಗಲ್ಲ. 2022-23ನೇ ಸಾಲಿನ ವಿದ್ಯಾರ್ಥಿಗಳು ನೋಡಿ. ಓಕೆನಾ? ನನಗೂ ಕೂಡ ಅಮೌಂಟ್ ಬರಬೇಕು, 18,100 ರೂಪಾಯಿ. ನಂದು ಕೂಡ ಇಂಜಿನಿಯರಿಂಗ್ ಫೈನಲ್ ಇಯರ್ ಹಣ ಬರಬೇಕು. ನನಗೂ ಕೂಡ ಇನ್ನೂ ಹಣ ಆದ್ರೆ ಬಂದಿಲ್ಲ. ಈಗ SSP ಸ್ಕಾಲರ್ಶಿಪ್ ಹಣ ಅಂತೂ 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗಂತೂ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ, ಹಣ ಬರುತ್ತೋ ಬರಲ್ಲ ಅಂತ. ಅದರಲ್ಲೂ OBC ವಿದ್ಯಾರ್ಥಿಗಳಿಗಂತೂ 50% ವಿದ್ಯಾರ್ಥಿಗಳಿಗೆ ಹಣನೇ ಜಮಾ ಆಗಿಲ್ಲ. ಮತ್ತೆ ಬೇರೆ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೆ ಒಂದು 10-12% ವಿದ್ಯಾರ್ಥಿಗಳಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ವೇಟ್ ಮಾಡಿ, ಈಗ ಜುಲೈಯಲ್ಲಿ ಫಂಡ್ಸ್ ಅಂತ ರಿಲೀಸ್ ಆಗೋದು. ಓಕೆನಾ? ನೆಕ್ಸ್ಟ್ ಇನ್ ಆಗಸ್ಟ್ಗೆ ಜಮಾ ಮಾಡೋದು ಅನ್ಸುತ್ತೆ. ಈ ಒಳಗೆ ಏನಾದ್ರು ಅಪ್ಡೇಟ್ ಬರುತ್ತೇನೋ ನೋಡೋಣ. ಈಗ SSP ಆಫೀಸ್ ಅಲ್ಲಾದ್ರೆ ಈ ರೀತಿ ಹೇಳಿದಾರಂತೆ. ನೋಡೋಣ ಬೇರೆ ಏನಾದ್ರು ಅಪ್ಡೇಟ್ ಬರುತ್ತೇನೋ. ಅದಕ್ಕಿಂತ ಬೇಗನೆ ಹಣ ಜಮಾ ಆದ್ರೂ ಒಳ್ಳೇದು. ಏನಾದ್ರು ಬೇರೆ ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳಿಸ್ತೀನಿ, ಯಾರೋ ಬೇಜಾರು ಮಾಡ್ಕೋಬೇಡಿ. ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎವ್ರಿ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಆದ್ರೆ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.